कि हम सुप्रीम कोर्ट में आपके साथ खड़े रहेंगे, एक एफिडेविट दायर करेंगे, सॉलिसिटर जनरल और अटॉर्नी जनरल आपका केस लड़ेंगे और हम एक समिति भी बनाएंगे। सुप्रीम कोर्ट లో ప్రధానమంత్రి గారు చెప్పారు ఈ దశలోనే సుప్రీం కోర్టులో నిలబడతాను. దాదాపుగా అడిషనల్ సంసద్ జనం కానీ అటార్నీ జనరల్ కానీ వాళ్ళందరూ కూడా ఆర్య సమాజం తరఫున సుప్రీం కోర్టు వెళ్ళి ఈరోజు రాజ్యాంగ బెంచ్లో దానికి నిలబడబోతున్నారు నా ప్రతినిధి గారి ప్రధానమంత్రి గారు చెప్పారు. अब हमने समिति बनाने की बात करी तो एक टीआरएस वाले से और कांग्रेस वाले कहे कि एक और समिति बनेगी. अरे भाई, भारतीय जनता पार्टी टीआरएस और कांग्रेस में फर्क है. मैं आज स्पष्टता करने आया हूं, मोदी जी ने समिति बनाने का जो बात किया है वो इसको स्पीड से, त्वरित रूप से, बहुत जल्द कैसे किया जाए इसके लिए करना है या नहीं करना है. माड़ीदा समाज को कोटा देना है या नहीं देना, इसके लिए समिति नहीं है. कोटा देना ही है, जल्दी ऐसे रखा. नेक्स्ट. ಸೊ ಈ ಒಂದು ತೆಲಂಗಾಣದ ಈ ಎರಡು ಬೆಳವಣಿಗೆಗಳು, ಪೆರೇಡ್ ಮೈದಾನದ ಮಾದಿಗ ವಿಶ್ವರೂಪಂ ಕಾರ್ಯಕ್ರಮ, ಆನಂತರ ಅಮಿತ್ ಶಾ ಅವರ ಕಾರ್ಯಕ್ರಮ ಆದ ತರುವಾಯ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಂಸದೀಯ ಕಾರ್ಯದರ್ಶಿಗಳನ್ನು ಇಟ್ಕೊಂಡು ಅವರ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ನಮ್ಮ ಒಳ ಮೀಸಲಾತಿಯ ಕುರಿತಾಗಿ ಒಂದು ಉನ್ನತಾಧಿಕಾರಿ ಸಮಿತಿಯ ಒಂದು ಸಭೆಯನ್ನು ಮಾಡಿದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ಮಾದಿಗ ಸಮಾಜದ ಈ ಮೀಸಲಾತಿ ಹೋರಾಟದ ಕುರಿತಾಗಿ ಇವತ್ತು ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಸಭೆ ಆಗಿರೋದನ್ನು ನಾವು ನೋಡಬಹುದು. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಇದರ ಬಗ್ಗೆ ಮುಂದಕ್ಕೆ ಹೋಗೋಣ. ಪಾರ್ಲಿಮೆಂಟಲ್ಲಿ ಕಳೆದ ವಾರ ಇವತ್ತಿನ ಅಲ್ಲಿಯ ಸಮಾಜ ಕಲ್ಯಾಣ ಸಚಿವರು ಒಂದು ಸ್ಪಷ್ಟನೆಯನ್ನು ಕೊಟ್ಟು ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವ ಮಾಹಿತಿಯನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದನ್ನು ಕೂಡ ನಾವು ನೋಡ್ಬೋದು. ಹೀಗಾಗಿ ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, ಏನು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಒಳ ಮೀಸಲಾತಿಗೆ, ಅವರು ಎರಡು ಸಂಗತಿಗಳನ್ನ ಮಾಡೋದು. ಒಂದು, ಸದಾಶಿವ ಆಯೋಗವನ್ನು ನೇಮಕ ಮಾಡಿ, ಎರಡನೇದು ಉಷಾ ಮೆಹ್ರಾ ಅವರ ಆಯೋಗವನ್ನು ನೇಮಕ ಮಾಡಿ. ಇದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಪ್ರತ್ಯಕ್ಷ ಒಳ ಮೀಸಲಾತಿಯ ಬಗ್ಗೆ ಏನಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಉಷಾ ಮೆಹ್ರಾ ಅವರು ಆರ್ಟಿಕಲ್ 341ಗೆ ತಿದ್ದುಪಡಿ ಆಗಬೇಕು, ಅಮೆಂಡ್ಮೆಂಟ್ ಆಗಬೇಕು ಅನ್ನುವ ಮಾತನ್ನು ಹೇಳಿದರು. ಈಗ ಅರುಣ್ ಮಿಶ್ರಾ ಅವರ ತೀರ್ಪಿನಲ್ಲಿ ಅಮೆಂಡ್ಮೆಂಟ್ ಆಗಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿರುವಾಗ ಅದನ್ನು ಒಂದು 7 ಬೆಂಚಲ್ಲಿ ನಾವು ಪರಿಹರಿಸ್ಕೊಳ್ಬಹುದು ಅಂತ ಅರುಣ್ ಮಿಶ್ರಾ ಅವರೇ ಹೇಳಿರೋದ್ರಿಂದ ಈಗ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೂಲಕ ಈ ಒಂದು 7 ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದೆ. ಕೇಂದ್ರ ಸರ್ಕಾರವೇ ನಮ್ಮ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡಿದೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಆಶಾದಾಯಕವಾದ ಸ್ಥಿತಿ. ಇದು ಒಂದು ರೀತಿಯಲ್ಲಿ ಮಾದಿಗ ಮುನ್ನಡೆ, ಒಂದು ರೀತಿಯಲ್ಲಿ ಕಳೆದ ನಮ್ಮ ಹೋರಾಟ 30 ವರ್ಷಗಳ ಹೋರಾಟ ಒಂದು ಒಳ್ಳೆಯ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ಇವತ್ತೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಮ್ಮೆಲ್ಲರ ಒಂದು ಆತ್ಮಗೌರವದ ಪ್ರಶ್ನೆ, ಈ ಕೆಲಸ ಆಗಲೇಬೇಕು, ಆಗುವ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ, ನೀವೆಲ್ಲ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ರಿ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ ಇವಾಗ ಮಾತನಾಡೋರಿದ್ದಾರೆ. ನಾವೆಲ್ಲರೂ ಕೂಡ ಶಾಂತವಾಗಿ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.